the dynamic and creative activities for past 30 years. ಕಳೆದ 30 ವರ್ಷಗಳಿಂದ ಉತ್ತಮ ಗುಣಾತ್ಮಕವಾದ ಶಿಕ್ಷಣ ನೀಡುತ್ತಾ ಬಂದಿರುವ ಸೃಜನಾತ್ಮಕವಾದ ಚಟುವಟಿಕೆಗಳಿಂದ ಬೆಳೆದು ಬಂದಿರುವ ಶಾಲೆಯಾಗಿದೆ. ಎಲ್ಲ ಪೋಷಕ ಬಂಧುಗಳಿಗೂ ನಮಸ್ಕಾರ. ಈ ದಿನ ರಿಸಲ್ಟ್ ಫೆಸ್ಟಿವಲ್ ನಮ್ಮ ಶಾಲೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ವರ್ಷ ಪೂರ್ತಿ ಮಕ್ಕಳು ಯಾವ ಥರ ಕಲ್ತಿದ್ದಾರೆ, ಸೊ ಕಲ್ತಿರೋದನ್ನ ಪರೀಕ್ಷಾ ರೂಪದಲ್ಲಿ ಮಕ್ಕಳು ಹೇಗೆ ಬರೆದಿದ್ದಾರೆ, ಅವ್ರು ಬರೆದಿರ್ತಕ್ಕಂಥ ಒಂದು ಉತ್ತರ ಪತ್ರಿಕೆಯಲ್ಲಿ ಅಂಕಗಳು ಯಾವ ಥರ ಬಂದಿದೆ, ಅದನ್ನು ಇವತ್ತು ರಿಸಲ್ಟ್ ಫೆಸ್ಟಿವಲ್ ಮೂಲಕ ನಾವೆಲ್ಲ ಪೇರೆಂಟ್ಸಿಗೂ ಶೋ ಮಾಡಿದ್ದೇವೆ. ಎಲ್ಲ ಮಕ್ಕಳು ಫಸ್ಟ್ ಬರಲಿಕ್ಕಾಗಲ್ಲ, ಎಲ್ಲ ಮಕ್ಕಳು ಸೆಕೆಂಡ್ ಬರಲಿಕ್ಕಾಗಲ್ಲ. ಅದು ನಮ್ಮ ಶಾಲೆಯಲ್ಲಿ ಫಸ್ಟು ಸೆಕೆಂಡ್ ಬರೋದ್ರ ಜೊತೆಗೆ ಇನ್ನೂ ಮಕ್ಕಳು ಉತ್ತಮ ಅಂಕಗಳನ್ನು ಪಡೆದು ನಮ್ಮ ಶಾಲೆಗೆ ತುಂಬ ಕೀರ್ತಿ ತಂದಿದ್ದಾರೆ. ಈ ದಿನ ನಾವು ಅನೌನ್ಸ್ ಮಾಡಿರೋದು LKG ಇಂದ 7th ಸ್ಟ್ಯಾಂಡರ್ಡ್ ತನಕ ರಿಸಲ್ಟ್ನ. 8th 9th ಆಲ್ರೆಡಿ ಅನೌನ್ಸ್ ಮಾಡಿದ್ವಿ. ನಮ್ಮೆಲ್ಲ ಪೋಷಕ ಬಂಧುಗಳು ತಮ್ಮ ಮಕ್ಕಳ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ, ಅವರು ಶಿಸ್ತಿನ ಬಗ್ಗೆ ತುಂಬ ಕಾಳಜಿ ವಹಿಸಿ ಅವರು ಈ ಒಂದು ಶಾಲೆಗೆ ಸೇರಿಸ್ತಾ ಇದ್ದಾರೆ. ನಾವು ಏನೇ ಒಂದು ಶಾಲೆಯಿಂದ ವರ್ಕ್ ಕೊಟ್ಟರು ಕೂಡ, ನಮ್ಮ ಟೀಚರ್ಸ್ ಕೊಟ್ಟರು ಕೂಡ ಎಲ್ಲದನ್ನೂ ಚೆನ್ನಾಗಿ ಗಮನ ಹರಿಸಿ ಮಕ್ಕಳಿಗೆಲ್ಲ ಚೆನ್ನಾಗಿ ಮಾಡಿ ಕಳಿಸ್ತಾ ಇದ್ದಾರೆ. ಪೇರೆಂಟ್ಸ್ ಸಪೋರ್ಟು ನಮ್ಮ ಶಾಲೆ ಮೇಲೆ ತುಂಬ ಇದೆ. LKG ಇಂದ ಓದೋವಂಥ ಮಕ್ಕಳು ಇವತ್ತು 10th ತನಕ ಇಲ್ಲೇ ಓದ್ತಾ ಇದ್ದಾರೆ. ಶಾಲೆಗೂ ಒಳ್ಳೆಯ ರಿಸಲ್ಟು ಪ್ರತಿ ವರ್ಷವೂ ನಮ್ಮೆಲ್ಲ ಮಕ್ಕಳು ನೀಡ್ತಾ ಇದ್ದಾರೆ. ಸೊ ಹಳ್ಳಿಯಿಂದನೂ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಸಿಟಿಯವರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಸೊ ಸಿಟಿ ಮಕ್ಕಳಿಗಿಂತನೂ ಹಳ್ಳಿ ಮಕ್ಕಳು ತುಂಬ ಚಾಲೆಂಜ್ ಆಗಿ ವಿದ್ಯಾಭ್ಯಾಸದಲ್ಲಿ ಮುಂದೆ ಬರ್ತಿದ್ದಾರೆ. ಕಾರಣ ಆ ಮಕ್ಕಳಿಗೆ ಆ ಹಳ್ಳಿ ವಾತಾವರಣದಲ್ಲಿ ಪೇರೆಂಟ್ಸು ಜಾಸ್ತಿ ಎಜುಕೇಷನ್ಗೆ ಫೋಕಸ್ ಹಾಕಿ ನೀವು ಚೆನ್ನಾಗಿ ಮುಂದೆ ಬರಬೇಕು, ನಮ್ಮ ಗ್ರಾಮಾಂತರಕ್ಕೆ ಹೆಸರು ತರಬೇಕು ಅಂತ ಒಂದು ಗೋಲ್ ಇಟ್ಕೊಂಡು ಮಕ್ಕಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮ ಸಿಟಿಯವ್ರು ಕೂಡ ಅದೇ ಥರ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ನನಗೆ ಆಸೆ ಇದೆ. ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂದರೆ, ನಮ್ಮ ಶಾಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ 5ನೇ ತರಗತಿ ಕಂಪ್ಲೀಟ್ ಆಗಿ 6ನೇ ತರಗತಿಗೆ ಯಾವ ಮಗು ಬರ್ತಾ ಇದೆಯಲ್ಲ ಆ ಮಗುಗೆ ನಾವು DC ಆಫೀಸಿಂದ ಒಂದು ಎಕ್ಸಾಮ್ಸ್ ಅಂತ ಮಾಡ್ತಾರೆ. ಅದು ಪ್ರತಿಷ್ಠಿತ ಶಾಲೆ ವತಿಯಿಂದ. ಆ ಎಕ್ಸಾಮ್ಸಲ್ಲಿ ಮಗು ಪಾಸ್ ಆಯ್ಕೆ ಆದರೆ ಆ ಮಗುಗೆ ಉಚಿತವಾಗಿ ಶಿಕ್ಷಣವನ್ನು ನಮ್ಮ ಶಾಲೆಯಲ್ಲಿ ನಾವು ಕೊಡಲಿಕ್ಕೆ ಅವಕಾಶವಿದೆ. ದಯವಿಟ್ಟು ಯಾವ ಪೋಷಕ ಬಂಧುಗಳು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ ಈಗಾಗಲೇ ನಮ್ಮ ಹಳೆ ಪೋಷಕರು, ಇನ್ನು ಉಳಿದಂಥ ಹೊಸ ಪೋಷಕರುಗಳಿಗೆ ಈ ಒಂದು ಫ್ರೀ ಎಜುಕೇಷನ್ ಬಗ್ಗೆ ನೀವು ನಮ್ಮ ಶಾಲೆ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತೇಳಿ ಈ ಒಂದು ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀನಿ. ಆದಷ್ಟು ಇವತ್ತು ನಮ್ಮೆಲ್ಲ ಪೋಷಕರು ಖುಷಿಯಾಗಿ ಬಂದು ಇನ್ನೂ ಹೆಚ್ಚಿನದಾಗಿ ಹೊಸ ಅಡ್ಮಿಷನ್ಸ್ ಕೂಡ ಶಾಲೆಗೆ ಮಾಡಿ ನಮಗೆಲ್ಲರಿಗೂ ಒಂಥರ ತುಂಬ ಸಂತೋಷ ಆಗ್ತಾ ಇದೆ. ಇದೇ ಥರ ನಿಮ್ಮ ಸಹಕಾರ ಯಾವಾಗಲೂ ನಮ್ಮ ಶಾಲೆ ಮೇಲೆ, ನಮ್ಮ ಟೀಚರ್ಸ್ ಮೇಲೆ ಇರಲಿ ಅಂತ ಹೇಳ್ತಾ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರನ್ನೂ ನೆನಪು ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. My name is Mithun. I am studying in first standard. My school name is Srimati Sanaravi International School. I am grateful for my teachers who have been more than just instructors. They are mentors who guide us, challenge us and help us become better version of ourselves. I will never forget the kindness of our teachers and management who took the time to help me understand a difficult subject. When I was struggling, they support me the words to me. Thank you. ನಮಸ್ಕಾರ ಸರ್. ಟೀಚರ್ಸ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ಚೆನ್ನಾಗಿದೆ ಸ್ಕೂಲ್ ಬಗ್ಗೆ ಏನು ಮಾತಾಡೋಂಗಿಲ್ಲ. ಎಜುಕೇಷನು ಚೆನ್ನಾಗಿದೆ. ಬಟ್ ಇನ್ನು ಹೋಗ್ತಾ ಇನ್ನೂ ಇಂಪ್ರೂವ್ಡ್ ಆಗುತ್ತೆ. ಟೀಚರ್ ಸಪೋರ್ಟು ಚೆನ್ನಾಗಿದೆ, ಮಕ್ಕಳ ಸಪೋರ್ಟು ಚೆನ್ನಾಗಿದೆ, ಹಾಗೆ ಪೇರೆಂಟ್ಸು ಸಪೋರ್ಟು ಚೆನ್ನಾಗಿ ಕೊಡಬೇಕಾಗುತ್ತೆ. ಎಲ್ಲ ಚೆನ್ನಾಗಿದೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ ಸರ್. ಸ್ಕೂಲ್ ಬಗ್ಗೆ ಏನು ಮಾತಾಡೋಣ, ಚೆನ್ನಾಗಿದೆ, ಮ್ಯಾನೇಜ್ಮೆಂಟು ಚೆನ್ನಾಗಿದೆ. ಓಕೆ. ನಮಸ್ತೆ, ನನ್ನ ಹೆಸರು ಮುರಳಿ ಅಂತ. ನಮ್ಮಿಬ್ಬರು ಮಕ್ಕಳು ಇಲ್ಲೇ ಸಾವನಾರು ಇಂಟರ್ನ್ಯಾಷನಲ್ ಸ್ಕೂಲಾಗಿ ಓದ್ತಿದ್ದಾರೆ. ಎಜುಕೇಷನ್ ಮಾತ್ರ ತುಂಬ ಭಾಳ ಚೆನ್ನಾಗಿದೆ. ಮಕ್ಕಳಿಗೆ ಬುದ್ಧಿವಂತರು ಮಾಡ್ತಾರೆ. ಆಮೇಲೆ ಎಲ್ಲದಕ್ಕೂ ಪ್ರಾಮುಖ್ಯತೆ, ಸಾಂಸ್ಕೃತಿಕ ಆಗಲಿ ಎಲ್ಲದಕ್ಕೂ ಪ್ರಾಮುಖ್ಯತೆ ಕೊಡ್ತಾರೆ. ಎಲ್ಲದಕ್ಕೂ ಫಂಕ್ಷನ್ ಚೆನ್ನಾಗಿ ಮಾಡ್ತಾರೆ. ಎಜುಕೇಷನ್ ತುಂಬ ಚೆನ್ನಾಗಿದೆ. ಮಕ್ಕಳು ಚೆನ್ನಾಗಿ ಓದ್ತಾರೆ, ಬುದ್ಧಿವಂತರಾಗ್ತಾರೆ. ಬುದ್ಧಿವಂತಿಗೆ ಇಂಪಾರ್ಟೆಂಟ್ ಅಲ್ಲ, ಹಂಗಾಗಿ ಮಕ್ಕಳು ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಿದ್ದಾರೆ. ಥ್ಯಾಂಕ್ ಯು. Good morning everyone. I am Raksha Anand from Srimati Sanaravi International School. I am really so grateful to be studying here.
and the teachers are amazing. I feel super lucky to be studying here. And also in our school, extracurricular activities are available and top-notch. From all these things, I have learned so many of new skills. Totally, I will very thankful to my school and our secretary ma'am. Thank you. Good morning everyone, my name is Jana. I am studying in UKG. Today I am going to talk about my school. My school name is Srimati Sanaravi International School. It is an English medium school. My school is near my house. I come to school every day. My school is fun place to learn. My school building is very big and beautiful. There is a computer lab and big playground. Singing, dance and draw pictures, management and all teachers very kind and helpful. I learn new things every day. We celebrate special day. I play with my friends at school. Thank you. ನಮಸ್ತೆ ಸರ್, ನಾವು ಹರಿಹರ ತಾಲೂಕು ಬನ್ನಿಕೂರು ಗ್ರಾಮದಿಂದ ಸಾನಾರಾವ್ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ನಮ್ಮ ಮಗಳಾದ ಮಧು ಸಿಕ್ಕೇಸಿ ಅವರು ಪ್ರತಿಷ್ಠಿತ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಆಯ್ಕೆಯಾಗಿದ್ದರು. ಅವರು ಮೊದಲು ಎಜುಕೇಷನ್ ಸ್ವಲ್ಪ ತೀವ್ರ ಕಡಿತದಲ್ಲಿದ್ದಳು. ಈಗ ಇಲ್ಲಿ ಬಂದ ಮೇಲೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾಳೆ. ಈಗ ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ಸೆಕೆಂಡ್ ಟಾಪರ್ ಆಗಿ ಆಯ್ಕೆಯಾಗಿದ್ದಾಳೆ. ಇಲ್ಲಿಂದ ಇದನ್ನೆಲ್ಲ ಕಂಡು ನಮಗೆ ಭಾಳ ಖುಷಿ ಆಗ್ತದೆ ಸರ್. ಇಲ್ಲಿ ಊಟ ವಸತಿ ಎಲ್ಲ ಚೆನ್ನಾಗಿದೆ, ಆದ್ದರಿಂದ ಎಜುಕೇಷನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಎಲ್ಲದಕ್ಕೆ ಸರ್ ನಮಸ್ಕಾರ, ನಾನು ದೇವಪ್ಪ ಅಂತೇಳಿ. ನಾವು ಚನ್ನಗಿರಿ ತಾಲೂಕು ಕರ್ಲಿಕಟ್ಟೆ ಗ್ರಾಮದವರು. ನಮ್ಮ ಮಗಳು 1ರಿಂದ LKG 5ನೇ ತರಗತಿ ತನಕ ಕನ್ನಡ ಶಾಲೆಯಲ್ಲಿ ಓದಿ ಆ ಪ್ರತಿಷ್ಠಿತ ಶಾಲೆಯ ಎಕ್ಸಾಮ್ ತಗೊಂಡು ಅದರಲ್ಲಿ ಬರೆದು ಸೆಲೆಕ್ಷನ್ ಆಗಿ ದಾವಣಗೆರೆ ಟೈಮಲ್ಲಿರ್ತಕ್ಕಂಥ ಶ್ರೀಮತಿ ಸಹನಾ ರವಿ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಅಡ್ಮಿಷನ್ ತಗೊಂಡು ಆ ಶಾಲೆಯಲ್ಲಿ ಓದಿ ಇವತ್ತು ಕೊನೆಯ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ತಗೊಂಡಿದ್ದಾಳೆ. ಈ ಶಾಲೆ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ದೊಡ್ಡ ಹೆಮ್ಮೆ ಆಗುತ್ತೆ. ಕಾರಣ ಇಷ್ಟೇ, ಕನ್ನಡ ಮೀಡಿಯಮ್ಮಿಂದ ಬಂದಂಥ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಒಂದೇ ವರ್ಷದೊಳಗೆ ಅವರು ಜಸ್ಟ್ ಕ್ಲಾಸ್ ಪಾಸ್ ಆಗೋಂಥ ವಿದ್ಯಾರ್ಥಿಗಳನ್ನ ಸೆಕೆಂಡ್ ಟಾಪರು, ಫಸ್ಟ್ ಟಾಪರು, ಡಿಸ್ಟಿಂಕ್ಷನ್ ಬರೋ ಮಟ್ಟಕ್ಕೆ ಇಲ್ಲಿ ಮಕ್ಕಳನ್ನ ಒಂದು ವಿದ್ಯಾಭ್ಯಾಸದಿಂದ ಅವ್ರನ್ನ ಉತ್ತಮವಾದ ಭವಿಷ್ಯ ರೂಪಿಸ್ತಾ ಇದ್ದಾರೆ. ಹಂಗಾಗಿ ಈ ಶಾಲಾ ಆಡಳಿತ ಮಂಡಳಿಗೆ, ಶಿಕ್ಷಕ ವೃಂದದವರಿಗೆ ನಾವು ಧನ್ಯವಾದ ಸಲ್ಲಿಸಲು ಇಷ್ಟಪಡ್ತಿದ್ದೀವಿ. ಇನ್ನು ಉತ್ತಮವಾದ ಫಲಿತಾಂಶ ನಿರೀಕ್ಷೆಯಲ್ಲಿ ನಾವು ಇದೀವಿ. ಆ ನಿರೀಕ್ಷೆನ ನಮ್ಮ ಕನಸನ್ನು ನನಸು ಮಾಡ್ತಾರೆ ಈ ಶಿಕ್ಷಕ ವೃಂದದವರು, ಆಡಳಿತ ಮಂಡಳಿಯವರು ಅಂತ ಹೇಳಿ ನಮಗೆ ಆತ್ಮವಿಶ್ವಾಸ ಐತೆ. ನಮ್ಮ ಮಕ್ಕಳನ್ನ ಇದೇ ರೀತಿ ಒಂದು ಮುಂದಿನ ಹಂತದಾಗಲೂ ಫಸ್ಟ್ ಟಾಪರ್ ಬರೋ ಲೆಕ್ಕಾಚಾರಕ್ಕೆ ನಮ್ಮ ಮಕ್ಕಳನ್ನ ಒಂದು ವಿದ್ಯಾಭ್ಯಾಸದಿಂದ ಮುಂದಕ್ಕೆ ತರಬೇಕಂತೇಳಿ ನಾವು ಆಡಳಿತ ಮಂಡಳಿಯವರ ಹತ್ರ ವಿನಂತಿ ಮಾಡ್ಕೊಳ್ತಿದ್ದೀವಿ. ನಮಸ್ಕಾರ. Good morning, my name is Prithviraj. I am studying in 6th standard. I am now promoting to 7th standard. ನಾನು ಯಾವಾಗ ಇಲ್ಲಿ ಬಂದಿದ್ದು ತುಂಬ ಡಲ್ ಇದೆ, ಈಗ ತುಂಬ ಚೆನ್ನಾಗಿದ್ದೀನಿ. 10th ವರೆಗೂ ನಾನು ಇಲ್ಲೇ ಓದ್ತೀನಿ. ಟೀಚರ್ಸ್ ತುಂಬ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರೆ ಅದಂತೂ ಒಂದೇ ಸತಿ ಹೇಳೋಕೆ ಅರ್ಥ ಆಗಬೇಕು ಹಂಗೆ ಹೇಳ್ತಾರೆ. ಮ್ಯಾಥ್ಸು ಎಲ್ಲ ಒಂದೇ ಸತಿ ಅರ್ಥ ಆಗುತ್ತೆ. ಇಂಗ್ಲೀಷ್ ಮಾತ್ರ ಪಾರ್ಟ್ಸ್ ಆಫ್ ಸ್ಪೀಚು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. 10th ವರೆಗೂ ನಾನು ಇಲ್ಲೇ ಓದ್ತೀನಿ. ಚೆನ್ನಾಗಿ ಎಜುಕೇಷನ್ ತುಂಬ ಚೆನ್ನಾಗಿ, ಸ್ಪೋರ್ಟ್ಸು ಆ್ಯಕ್ಟಿವಿಟೀಸು ಎಜುಕೇಷನಲ್ಲಿ ತುಂಬ ಚೆನ್ನಾಗಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಶಿವಕುಮಾರ್ ಅಂತ ಅಂದ್ಬಿಟ್ಟು. ನನ್ನ ಮಗ ಸೂರಜ್ ಈಗ 3rd ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದ, ಈಗ 3rd ರ್ಯಾಂಕಲ್ಲಿ ಪಾಸ್ ಆಗಿದ್ದಾನೆ. ಸೊ ನಮಗೆ ತುಂಬ ಖುಷಿ ಇದೆ ಈ ಸ್ಕೂಲಲ್ಲಿ ನನ್ನ ಮಗ ಓದ್ತಾ ಇದ್ದಾನೆ ಅಂತ ಹೇಳಲಿಕ್ಕೆ. ಯಾಕೆಂದರೆ ಟೀಚಿಂಗ್ ಫ್ಯಾಕಲ್ಟಿ ಕೂಡ ತುಂಬಾ ಚೆನ್ನಾಗಿ ಟೀಚ್ ಮಾಡ್ತಾರೆ. ಮಕ್ಕಳಿಗೆ ಬರೀ ವಿದ್ಯೆ ಅಲ್ಲದೆ ಮೋರಲ್ ಎಜುಕೇಷನ್ ಕೂಡ ಹೇಳ್ಕೊಡ್ತಾರೆ. ಲೈಕ್ ಮನೆಯಲ್ಲಿ ದೊಡ್ಡವ್ರ ಜೊತೆಗೆ ಹೇಗೆ ಬಿಹೇವ್ ಮಾಡಬೇಕು, ಮತ್ತು ಬೇರೆಯವ್ರಿಗೆಲ್ಲ ಹೇಗೆ ಹೆಲ್ಪ್ ಮಾಡಬೇಕು, ಆ ಥರ ಎಲ್ಲ ಹೇಳ್ಕೊಡ್ತಾರೆ. ವಿದ್ಯೆ ಮತ್ತು ನಂಬರ್ಸ್ ಮಾತ್ರ ಅಲ್ಲ ಇಂಪಾರ್ಟೆಂಟು, ಅದ್ರ ಜೊತೆಗೆ ವ್ಯಕ್ತಿತ್ವ ವಿಕಾಸನೂ ಕೂಡ ತುಂಬ ಇಂಪಾರ್ಟೆಂಟ್ ಅನ್ನೋದು ಈ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ಬೇರೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸು, ಜೀವನದಲ್ಲಿ ಹೇಗೆ ನಡ್ಕೋಬೇಕು, ಮುಂದೆ ಜೀವನದಲ್ಲಿ ಹೇಗೆ ಎಲ್ಲನೂ ಪಾಸಿಟಿವ್ ಆಗಿ ತಗೋಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಪೇರೆಂಟ್ಸ್ಗೆ ಮತ್ತು ತಕ್ಕಮಟ್ಟಿಗೆ ಎಲ್ಲನೂ ಇನ್ಫಾರ್ಮ್ ಮಾಡ್ತಾರೆ, ಅವಾಗಿಂದ ಅವಾಗ ಇನ್ಫಾರ್ಮ್ ಮಾಡ್ತಾರೆ. ನಮ್ಮ ಮಕ್ಕಳು ಏನಾದರೂ ಬ್ಯಾಕಲ್ಲಿ ಉಳ್ಕೊಂಡ್ರೆ ಮತ್ತೆ ಕಾಲ್ ಮಾಡಿ ನಮಗೆ ಅಪ್ಡೇಟ್ ಮಾಡ್ತಾರೆ, ಇದರಲ್ಲಿ ವೀಕ್ ಇದ್ದಾನೆ, ಸ್ವಲ್ಪ ಅವನಿಗೆ ಇದು ಕೊಡಿ, ಕಾನ್ಸಂಟ್ರೇಷನ್ ಕೊಡಿ ಅಂತ ಎಲ್ಲ ಹೇಳ್ಕೊಡ್ತಾರೆ. ಮತ್ತು ಇಲ್ಲಿ ಏನು ಖುಷಿ ಆಗುತ್ತೆ ಅಂತಂದರೆ ಇಂಡಿವಿಜುವಲ್ ಆಗಿ ಅಟೆನ್ಷನ್ ಕೊಡ್ತಾರೆ. ಈಚ್ ಆ್ಯಂಡ್ ಎವ್ರಿ ಮಕ್ಕಳಿಗೂ ಕೂಡ ಇಂಡಿವಿಜುವಲ್ ಆಗಿ ಅಟೆನ್ಷನ್ ಕೊಡ್ತಾರೆ. ಪ್ರತಿಯೊಂದು ಮಕ್ಕಳಲ್ಲೂ ಕೂಡ ಏನೇನು ಒಂದು ಪ್ರಬುದ್ಧತೆ ಇದೆ ಅದನ್ನು ಅವರು ಹೊರಗಡೆ ತರಲಿಕ್ಕೆ ಕೂಡ ತುಂಬ ಟ್ರೈ ಮಾಡಿ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಇಂಥ ಒಂದು ಒಳ್ಳೆ ಸ್ಕೂಲಲ್ಲಿ ನನ್ನ ಮಗ ಓದ್ತಾ ಇದ್ದಾನೆ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಇನ್ಸ್ಟಿಟ್ಯೂಷನ್.
itself. Gautam Sai Amar. I am studying in 3rd standard. My school name is Srimati Sana Ravi International School. Today I am going to share my opinion about my school. My school is a wonderful place where I learn new things every day. My teachers are kind and help us to understand our lesson. I enjoy spending time in computer lab. How to learn how to use new programs. I love my school because it is a place where I grow, learn and have fun. Thank you. Have a nice day. My name is Rashid Jipi. I am studying 5th standard. My school name is Srimati Sanarav International School. My school management are take care to all the students as individually. My school is very beautiful. I got my 5th result 94%. I saw my all school managements and all the teachers. Thank you. Good morning everyone. My name is Nishal. I am studying in 1st standard. My school name is Srimati Sahana Ravi International School. I love to go to my school. My school is best school in city. My school has a big playground. My school has best teachers and management. There is a staff room, playroom, computer room, library in my school. My teachers teach us very well. ನಮಸ್ತೆ. ನನ್ನ ಮಗ ಈ ಸ್ಕೂಲಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ತುಂಬ ಚೆನ್ನಾಗಿದೆ ಎಜುಕೇಷನ್ ಎಲ್ಲ. ಅವನೀಗ ಫಸ್ಟ್ ಬಂದಿದ್ದಾನೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ. ಖುಷಿಯಾಗುತ್ತೆ. ಎಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗಿದೆ, ಟೀಚರ್ಸ್ ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲ ಫ್ರೆಂಡ್ಲಿ ಆಗಿದ್ದಾರೆ. ಖುಷಿ ಅನಿಸುತ್ತೆ.